ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹೆಲ್ತಿ ಆಗಿರೋ, ಕ್ವಿಕ್ ಆಗಿರೋ, ಟೇಸ್ಟಿ ಆಗಿರೋ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಫಸ್ಟಿಗೆ 1 ಕಪ್ಪಷ್ಟು ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಓಂ ಕಾಳನ್ನು ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಆನಿಯನ್. ಚಾಪರಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ದೋಸೆಗಳಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಚಾಪರಲ್ಲಿ ಇಲ್ಲ ನೀವು ಕೈಯಲ್ಲೇ ಕಟ್ ಮಾಡ್ಕೋಬೋದು. ಅಂದರೆ ಒಟ್ಟಿನಲ್ಲಿ ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ದೋಸೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ, ಕ್ವಿಕ್ಕಾಗಿ ಆಗುತ್ತೆ, ಬೇಗ ಆಗುತ್ತೆ. ಒಂದು 5 ನಿಮಿಷದಲ್ಲಿ ಬ್ಯಾಟರ್ ರೆಡಿ ಆಗುತ್ತೆ. ನೀವು ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ರಾಗಿ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ. ಇದಕ್ಕೆ ಬೇರೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಬೇರೆ ಅಕ್ಕಿ ಹಿಟ್ಟು ಇದು ಯಾವುದು ಮಿಕ್ಸ್ ಮಾಡೋದು ಬೇಕಿಲ್ಲ. ಮೇನ್ ಬೇಕಾಗಿರೋದು ರಾಗಿ ಹಿಟ್ಟು, ಚಿರೋಟಿ ರವೆ. ಸೇಮ್ ಹೋಟೆಲಲ್ಲಿ ಹೇಗಿರುತ್ತೆ ಕ್ರಿಸ್ಪಿಯಾಗಿ ಆ ಥರ ಇರುತ್ತೆ. ಮತ್ತು ಅಂಟ್ಕೊಳ್ಳೋದಿಲ್ಲ, ಸಾಫ್ಟಾಗಿ ಬರಲ್ಲ. ನಿಮಗೆ ಕರೆಕ್ಟಾಗಿ ದೋಸೆ ಹೇಗೆ ಇರಬೇಕೋ ಅದೇ ಥರ ಇರುತ್ತೆ. ಸೊ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಆನಿಯನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕೋದ್ರಿಂದ ರಾಗಿ ರೊಟ್ಟಿ ಅಥವಾ ರಾಗಿ ದೋಸೆಗೆ ತುಂಬ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ನೀವು ಏನು ಇದೆಲ್ಲ ಕಟ್ ಮಾಡೋಕ್ಕೆ ಟೈಮ್ ಇರಲ್ಲ ಅಂದರೂ ಕೂಡ ಸ್ವಲ್ಪ ರಾಗಿ ಹಿಟ್ಟಿಗೆ ಚಿರೋಟಿ ರವೆ ಮಿಕ್ಸ್ ಮಾಡಿಬಿಟ್ಟು ನೀವು ಅವಾಗಲೇ ಕ್ವಿಕ್ಕಾಗಿ ಬೇಕಾದ್ರೆ ತವಾ ಮೇಲೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಕ್ಯಾರೆಟ್ ಕೂಡ ಹಾಕೋಬೋದು. ಕ್ಯಾರೆಟ್ನ ನೀಟಾಗಿ ತುರಿದ್ಬಿಟ್ಟು ಸಣ್ಣ ತುರಿನಲ್ಲಿ ತುರಿದ್ಬಿಟ್ಟು ಹಾಕೋಬೋದು. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ರವೆ ದೋಸೆ ಈ ಥರ ತುಂಬ ಡೈಲ್ಯೂಟ್ ಮಾಡ್ಕೊಳ್ಳಿ. ನೀರು ಹಾಕಿ, ಇನ್ನೂ ಜಾಸ್ತಿ ನೀರು ಹಾಕಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿರುತ್ತೆ. ಮಸ್ಟ್ ಟ್ರೈ ಮಾಡಿ ನೋಡಿ. ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಮಾರ್ನಿಂಗ್ ಆದರೂ ಮಾಡ್ಕೋಬೋದು, ಈವ್ನಿಂಗ್ ಆದರೂ ಮಾಡ್ಕೋಬೋದು. ಸೊ ರಾಗಿ ದೋಸೆಗಾಗಲಿ ರಾಗಿ ರೊಟ್ಟಿಗಾಗಲಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿ ತುಂಬ ಹಸಿ ಇದ್ದರೆ ಚಟ್ನಿನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಮೈಸೂರಲ್ಲಿ ಮೈಲಾರಿ ಹೋಟೆಲಲ್ಲಿ ಯಾರೆಲ್ಲ ದೋಸೆ ತಿಂದಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ವೈಟ್ ಕಲರ್ ಚಟ್ನಿ ಇರುತ್ತೆ ಅಲ್ಲೆಲ್ಲ. ನೋಡೋಕ್ಕೆ ವೈಟ್ ಕಲರ್ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಖಾರ ಇರುತ್ತೆ. ಸೊ ನಾನು ಅದನ್ನು ನೋಡ್ಕೊಂಬಂದಿದ್ದೆ ರೆಸಿಪಿನ. ನಾನು ದೋಸೆ ಮಾಡಿದರೆ ಆಲ್ಮೋಸ್ಟ್ ಆ ಥರ ಚಟ್ನಿನೇ ಮಾಡಿಬಿಟ್ಟು ಒಗ್ಗರಣೆ ಕೊಡ್ತೀನಿ. ಮಾರ್ನಿಂಗು ಇವತ್ತು ಹಾಲಿಡೇ ಇರೋದ್ರಿಂದ ಕಾಫಿ ಕುಡಿಯೋಕ್ಕಾಗಲಿಲ್ಲ. ಬೇಗ ಬೇಗ ಕೆಲಸಗಳು ಮುಗಿಸ್ಕೊಂಡ್ರೆ ಸಾಕು ಅಂತ ಸೊ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡು ಕಾಫಿ ಕುಡಿತಾ ಇದ್ದೀನಿ. ಇದು ನಮಗೊಂಥರ ಎನರ್ಜಿ ಡ್ರಿಂಕ್ ಇದ್ದಂಗೆ. ಸೊ ತೆಂಗಿನಕಾಯಿ ತುಂಬ ಹಸಿ ಇತ್ತು. ಇದಕ್ಕೇನಂದರೆ ಕೆಲವ್ರಿಗೆ ಈ ಥರ ಇಷ್ಟ ಆಗಲ್ಲ ಅಂದರೆ ನೀವು ರೆಗ್ಯುಲರ್ ಮಾಮೂಲಿ ಮನೇಲಿ ಹೇಗೆ ಮಾಡ್ಕೋತೀರಾ ಅದಕ್ಕೆ ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೋಬೋದು. ಬಟ್ ನೀವು ಯಾವುದೇ ಚಟ್ನಿ ಮಾಡಿ ಸ್ವಲ್ಪ ಈರುಳ್ಳಿ ಹಾಕಿ ಟೇಸ್ಟ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಇನ್ನು ಶೇಂಗಾ ಚಟ್ನಿ ಎಲ್ಲ ಮಾಡ್ತೀರಲ್ಲ ಅದಕ್ಕೂ ಅಷ್ಟೇ ಈರುಳ್ಳಿ ಹಾಕಿರೋ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ನೋಡಿ 2 ಬೆಳ್ಳುಳ್ಳಿ ಹಾಕಿದ್ದೀನಿ, ತೆಂಗಿನಕಾಯಿ, ಸ್ವಲ್ಪ ಈರುಳ್ಳಿ. ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಸ್ವಲ್ಪ ಉಪ್ಪು ಇಷ್ಟೇ. ನೀರು ಹಾಕಿ ತೆಂಗಿನಕಾಯಿ ಫ್ರೆಶ್ ಆಗಿರೋದ್ರಿಂದ ತೆಂಗಿನ ಹಾಲೆಲ್ಲ ಬಿಟ್ಕೊಡುತ್ತೆ. ಸೊ ಚಟ್ನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ರಾಗಿ ದೋಸೆಗೆ ಇಲ್ಲ ಮಾಮೂಲಿ ರೆಗ್ಯುಲರ್ ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಮಕ್ಳಿಗಾಗಿರೋದ್ರಿಂದ ನಾನೇನು ಇದಕ್ಕೆ ಒಗ್ಗರಣೆ ಕೊಡಲಿಲ್ಲ. ಇಲ್ಲ ನಮಗೆ ಆದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಸ್ವಲ್ಪ ಒಗ್ಗರಣೆ ಕರಿಬೇವು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ. ಅಷ್ಟರಲ್ಲಿ ನೋಡಿ ರಾಗಿ ದೋಸೆ ಬ್ಯಾಟರ್ ಎಲ್ಲ ನೀಟಾಗಿ ನೆಂದ್ಕೊಂಡಿದೆ. ಇದು ನೆಂದ್ಕೋಬೇಕು ಅಂತ ಏನಿಲ್ಲ, ಕ್ವಿಕ್ಕಾಗಿ ಆವಾಗಲೇ ಕಲಸಿ ಬೇಕಾದ್ರೆ ಆವಾಗಲೇ ಹಾಕ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಮಗಳು ಸ್ವಲ್ಪ ತರಲೆ ಜಾಸ್ತಿ. ದೋಸೆಗೆ ಹಚ್ಚೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಬ್ರಷ್ ತೊಗೊಂಬಂದು ಇಟ್ಕೊಂಡಿದ್ದೆ ದೋಸೆಗೆ ಇಲ್ಲ ಆಯಿಲೆಲ್ಲ ಹಚ್ಚೋದಕ್ಕೆ ಅಂತ. ಸೊ ಅದನ್ನೆಲ್ಲ ಪೇಂಟ್ ಬ್ರಷ್ ಥರ ತೊಗೊಂಡು ಎಲ್ಲ ಉಜ್ಜಿ ಹಾಳು ಮಾಡಾಕ್ಬಿಟ್ಲು. ಸೊ ಈ ಥರ ಬ್ರಷ್ ಮತ್ತೆ ಹೋಗಿ ತೊಗೊಂಬಂದೆ. ಈ ಥರ ಆಯಿಲ್ ಹಚ್ಚೋಕ್ಕೆ ತವಾಗೆಲ್ಲ ಚೆನ್ನಾಗಿರುತ್ತೆ. ಕೆಲವೊಂದ್ಸರಿ ದೋಸೆ ಅಂಟುತ್ತೆ ಅನ್ನೋದಿದ್ರೆ ಯಾವಾಗಲೇ ದೋಸೆ ಮಾಡೋದಕ್ಕೂ ಮುಂಚೆ ನೀವು ಫಸ್ಟ್ ಒಂದು ಅರ್ಧ ಈರುಳ್ಳಿನೇ ಕಟ್ ಮಾಡಿಬಿಟ್ಟು ಆಯಿಲ್ ಹಚ್ಚಿ ಚೆನ್ನಾಗಿ ಉಜ್ಜಿಬಿಡಿ. ಎಂಥ ದೋಸೆ ಕೂಡ ಅಂಟ್ಕೊಳ್ಳೋದೇ ಇಲ್ಲ. ಮತ್ತು ಈ ದೋಸೆನೂ ಅಷ್ಟೇ, ನೀವು ಹೆಂಗೆ ಹಾಕ್ತೀರೋ ಹಂಗೆ ಬರುತ್ತೆ, ಅಂಟ್ಕೊಳ್ಳೋದಾಗಲಿ. ಆಮೇಲೆ ಕೆಲವೊಂದು ದೋಸೆಗಳು ತಣ್ಣಗಾದಾಗ ಮೆತ್ತಗಾಗೋದು ಆ ಥರ ಆಗುತ್ತೆ. ಇಲ್ಲ ಇದು ಎಷ್ಟು ಮಾಮೂಲಿ ದೋಸೆ ಹೇಗಿರುತ್ತೋ ಹಾಗೆ ಇರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ, ಈಸಿಯಾಗಿ ಬರುತ್ತೆ. ಮೊದಲು ನಾನೇನು ಮಾಡ್ತಾಯಿದ್ದೆ ಅಂದರೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು, ರವೆ, ಚಿರೋಟಿ ರವೆ ಇಷ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೆ ರಾಗಿ ದೋಸೆ ಮಾಡೋಕ್ಕೆ. ಬಟ್ ದೋಸೆ ಟೇಸ್ಟ್ ಚೆನ್ನಾಗಿರೋದು, ತುಂಬ ಸಾಫ್ಟಾಗಿ ಬರೋದು, ಆಮೇಲೆ ಕಿತ್ತೋಗ್ತಾ ಇತ್ತು.
ಬಟ್ ಇದು ಹಂಗಲ್ಲ, ನೀವು ಹೆಂಗೆ ಮಾಡಿದ್ರು ಹೆಂಗೆ ಹಾಕಿದ್ರು ಕೂಡ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡ್ತೀನಿ, ಏನಕ್ಕೆ ಅಂದರೆ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ತುಪ್ಪ ಹಾಕ್ಕೊಂಡು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ದೋಸೆ. ನೋಡಿ ಈಸಿಯಾಗಿ ಬರ್ತಾ ಇದೆ. ರಾಗಿ ಅನ್ನೋದು ಶುಗರ್ ಪೇಷಂಟ್ ಇರೋರಿಗೆ, ವಯಸ್ಸಾಗಿರೋರಿಗೆ ಈ ಥರ ಟಿಫನ್, ಮಾರ್ನಿಂಗ್ ಟಿಫನ್ ಆಗಿರ್ಬೋದು, ಈವ್ನಿಂಗಿಗಾದರೂ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಮಾಡೋದೇನು ಅಷ್ಟು ಕಷ್ಟ ಆಗಲಿಲ್ಲ ಇಷ್ಟೋ ತನಕ ಕೆಲಸ. ಬಟ್ ಈಗ ಮಕ್ಳು ತಿನ್ಸೋದಿದೆಯಲ್ಲ, ಅದು ದೊಡ್ಡ ಕಷ್ಟದ ಕೆಲಸ ಅನಿಸುತ್ತೆ. ಕಷ್ಟದ ಕೆಲಸ ಅನ್ನೋದಕ್ಕಿಂತ ಟೈಮ್ ತುಂಬ ಹೇಳ್ಕೊಳ್ಳುತ್ತೆ. ಇಬ್ಬರಿಗೂ ಒಟ್ಟಿಗೆ ತಿನ್ನಿಸ್ಬಿಡ್ತೀನಿ ನಾನು, ಯಾವಲೇ ಟಿಫನ್ ತಿನ್ನಿಸಿದ್ರು ಕೂಡ. ಬಟ್ ಆದರೂ ಅವ್ರಿಗೆ ತಿನ್ನಿಸೋ ಅಷ್ಟೊತ್ತಿಗೆ 1.5 ಗಂಟೆ ಬೇಕು. ಆದಷ್ಟು ಫೋನ್ನ ಅವಾಯ್ಡ್ ಮಾಡ್ತೀನಿ, ಬಟ್ ಕೆಲವೊಂದು ಸರಿ ಫೋನು ಟ್ಯಾಬು ಕೊಡಬೇಕಾಗತ್ತೆ. ಈ ರಜೆ ಇದ್ದಾಗ ತುಂಬ ಗಲಾಟೆ ಮಾಡೋದು, ಆಟ ಮಾಡೋದು ಮಾಡ್ತಾರೆ. ಅಂಥ ಟೈಮಲ್ಲಿ ಫೋನ್ ಕೊಟ್ಟು ಕೂರಿಸ್ತೀನಿ. ಬಟ್ 1.5 ಗಂಟೆ ಆಯಿತು ತಿನ್ನಿಸೋ ಅಷ್ಟರಲ್ಲಿ. ನಂಗೆ ದೋಸೆ ಮಾಡ್ಬೇಕಾದ್ರೆ ಅಷ್ಟು ಟೈಮ್ ಹಿಡಿಲೇ ಇಲ್ಲ. ಒಂದು 1/4 ಗಂಟೆಲಿ ದೋಸೆ ಆಗೋಯಿತು, ದೋಸೆ ಚಟ್ನಿ. ಬಟ್ ಇವರಿಗೆ ತಿನ್ಸಕ್ಕೆ 1.5 ಗಂಟೆ ಆಯಿತು. ಇಬ್ಬರೂ ಆಟ ಆಡಿಕೊಂಡು, ಮಾತಾಡಿಕೊಂಡು, ಆ ಫೋನ್ ನೋಡಿಕೊಂಡು ತಿಂತಾ ಇರ್ತಾರೆ. ಸೊ ಹಾಲಿಡೇ ಇದ್ದಾಗ ನನ್ನ ಮಕ್ಕಳಿಗೆ ಹೆಂಗೆ ಮಾಡ್ತೀನಿ ಅಂದರೆ, ಅವರಿಗೆ ಕಡಲೆ ಹಿಟ್ಟು ಹಚ್ಚಿ ಸ್ನಾನ ಮಾಡಿಸ್ತೀನಿ. ಕಡಲೆ ಹಿಟ್ಟು ಅಂದರೆ ಒಳ್ಳೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ, ಮತ್ತು ತುಂಬ ಸಾಫ್ಟಾಗಿ ಆಗುತ್ತೆ ಸ್ಕಿನ್ ಕೂಡ. ಯಾವುದೇ ಅಲರ್ಜಿಗಳು ಆಗೋದಿಲ್ಲ. ಆಲ್ಮೋಸ್ಟ್ ಕಡಲೆ ಹಿಟ್ಟಿಗೆ ಯಾವತ್ತೂ ಯಾರಿಗೂ ಅಲರ್ಜಿ ಆಗೋದಿಲ್ಲ. ಬೆಸ್ಟ್ ಸ್ಕ್ರಬ್ಬರ್ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಯಾವುದೇ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರೂ ಕೂಡ ಅದು ಅರಿಶಿನ ಅನ್ನೋದು ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಅದು ಕೂಡ ಒಳ್ಳೆಯದು. ಮತ್ತು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ. ಹಾಲು ಒಳ್ಳೆ ಮಾಯ್ಶ್ಚರೈಸರು. ಸೊ ಈ ಮೂರನ್ನು ಮಿಕ್ಸ್ ಮಾಡಿ ಒಳ್ಳೆ ಪೇಸ್ಟ್ ಮಾಡ್ಕೊತೀನಿ. ಸೊ ಇದನ್ನು ಮಕ್ಳಿಗೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡೋರು ಕೂಡ ಹಚ್ಕೋಬೋದು. ಹಚ್ಕೊಂಡು ರಿಸಲ್ಟ್ ನೋಡಿ. ಇದ್ರ ಮುಂದೆ ಯಾವುದು ಕೂಡ ಫೇಸ್ ಪ್ಯಾಕ್ ಇದ್ರ ಮುಂದೆ ಯಾವುದೂ ಅಲ್ಲ. ಇದಕ್ಕೆ ಸ್ವಲ್ಪ ನೀವು ಇದಕ್ಕೂ ಮುಂಚೆ ಒಂದು ಹರಳೆಣ್ಣೆ, ಕೆಲವೊಬ್ಬರು ನನಗೆಲ್ಲ ಹೇಳ್ತಾ ಇದ್ರು ಮಕ್ಕಳು ಚಿಕ್ಕವರಿದ್ದಾಗ ಕೊಬ್ಬರಿ ಎಣ್ಣೆ ಹಚ್ಚಿ, ಆಲ್ಮಂಡ್ ಆಯಿಲ್ ಹಚ್ಚಿ. ನಾನು ಯಾವುದು ಹಾಕಲಿಲ್ಲ. ಮಕ್ಕಳಿಗೆ ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಫೇಸ್ಗೆ, ಮೈಕೈಗೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಸೋದು. ಸೊ ಅದಾದಮೇಲೆ ಕಡಲೆ ಹಿಟ್ಟನ್ನು ಹಚ್ಚಿ ಈ ಥರ ಪೇಸ್ಟ್ ಮಾಡಿಬಿಟ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ವಿ. ಈ ಹರಳೆಣ್ಣೆ ಹಚ್ಬಿಟ್ಟು ಕಡಲೆ ಹಿಟ್ಟು ಹಾಕಿ ನೀವೇ ಒಂದ್ಸರಿ ಫೇಸ್ಗೆ ಹಾಕ್ಕೊಂಡು ನೋಡಿ ಎಷ್ಟು ಗ್ಲೋ ಬರುತ್ತೆ, ಎಷ್ಟು ಸಾಫ್ಟ್ ಆಗುತ್ತೆ ಅಂತ. ಇದ್ರ ಮುಂದೆ ಯಾವ ಫೇಸ್ ವಾಶು ಯಾವುದು ಕೂಡ ಇದಿಲ್ಲ. ಚೆನ್ನಾಗಿರುತ್ತೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಹಚ್ಕೋಬೋದು. ಕ್ಲೀನಾಗಿರುತ್ತೆ ಸ್ಕಿನ್ ಎಲ್ಲ. ಈ ಬ್ರಷು ಆಯಿಲ್ ಹಚ್ಚೋಕ್ಕೆಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೊಸ ತೊಗೊಂಬಂದಿದೆ ನನ್ನ ಮಗಳು. ಅದನ್ನು ಪೇಂಟ್ ಬ್ರಷ್ ಅಂತ ಅಂದ್ಬಿಟ್ಟು ಎಲ್ಲ ಉಜ್ಜಿ ಹಾಳು ಮಾಡಿಬಿಟ್ರು. ಅದಕ್ಕೋಸ್ಕರ ಆಚೆ ಹೋದಾಗ ಇದನ್ನು ತೊಗೊಂಬಂದೆ. ಚಪಾತಿ ಮಾಡೋದಕ್ಕೆ, ದೋಸೆಗೆ, ಇದೆಲ್ಲ ಆಯಿಲ್ ಹಚ್ಚೋದಕ್ಕೆ ತುಂಬ ಯೂಸ್ ಆಗುತ್ತೆ. ಹೋಗಿದ್ದಾಗ ಹಾಗೇನೆ ಮಕ್ಕಳು ಯಾವಾಗಲೂ ಸ್ನ್ಯಾಕ್ಸ್ ಏನಾದ್ರು ಕೇಳ್ತಾ ಇರ್ತಾರೆ. ಸೊ ಕಡಲೆಪುರಿ ತೊಗೊಂಬಂದೆ, ಖಾರ ಹಚ್ಚಿಡೋಣ ಅಂತ. ಸೊ ಮೊಸರು ಮಧ್ಯಾಹ್ನಕ್ಕೆ, ಪೇಂಟ್ ಕೇಳಿದರು. ಸೊ ಒಬ್ರಿಗೆ ತೊಗೊಂಬಂದರೆ ಇನ್ನೊಬ್ರಿಗೆ ಬೇಕೇ ಬೇಕು, ಗಲಾಟೆ ಮಾಡ್ಕೋತಾರೆ. ಹಂಗಾಗಿ ಇಬ್ಬರಿಗೂ ಕೂಡ ಪೇಂಟ್ ತೊಗೊಂಬಂದೆ. ಕೆಲವೊಂದು ಕುಕ್ಕರ್ಗಳು ತುಂಬ ದಿನದಿಂದ ಕೆಲವೊಂದು ಸಣ್ಣ ಪುಟ್ಟ ರಿಪೇರಿಗಳಿತ್ತು. ಹ್ಯಾಂಡಲ್ ಹೋಗಿತ್ತು, ಸೇಫ್ಟಿ ವಾಲ್ ಹೋಗಿತ್ತು. ಎಲ್ಲದಕ್ಕೂ ಇದು ಮಾಡಬೇಕು, ನಾವೇ ಹೋಗಬೇಕು. ಇಲ್ಲಾಂದರೆ ಇದ್ದರೆ ಹಾಗೇ ಇರುತ್ತೆ. ತುಂಬ ದಿನದಿಂದ ಹಾಗೇ ಇತ್ತು, ಮಾಡಿಸ್ಕೊಂಬರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹೋಗ್ಬಿಟ್ಟು ಒಂದಿನೆಲ್ಲ ಮಾಡಿಸ್ಕೊಂಬಂದ್ವಿ. ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರೋದು, ನಾನು ತುಪ್ಪನ ಆಲ್ಮೋಸ್ಟ್ ಆಚೆಯಿಂದ ತರಲ್ಲ, ಮನೆಯಲ್ಲೇ ಮಾಡ್ಕೋತೀನಿ ಅಂತ. ಸೊ ತುಪ್ಪ ಕಾಯಿಸಿದ್ದೆ ನಾನು. ಈ ಸರಿ ತುಪ್ಪ ಕಾಯಿಸ್ಬೇಕಾದ್ರೆ ಎಲ್ಲರೂ ವಿಳೆದೆಲೆ ಹಾಕ್ತಾರೆ. ನಾನು ಡಿಫ್ರೆಂಟಾಗಿ ಇರಲಿ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ದೆ. ಏನಕ್ಕೆ ಅಂದರೆ ನೋಡೋಣ ಟೇಸ್ಟು, ವಿಳೆದೆಲೆನೇ ಅಷ್ಟು ಟೇಸ್ಟ್ ಇರುತ್ತೆ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಯಾವ ಟೇಸ್ಟ್ ಬರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ತುಪ್ಪ ಏನು ಹಾಳಾಗಲಿಲ್ಲ, ಫ್ಲೇವರ್ ತುಂಬ ಚೆನ್ನಾಗೇ ಬಂದಿತ್ತು. ವಿಳೆದೆಲೆ ಜೊತೆಗೆ 2 ಕಡ್ಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೆ, ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ಈ ಬೆಳ್ಳುಳ್ಳಿ ನನಗೆ ನಾಟಿ ಸಿಕ್ತು, ತುಂಬ ಚಿಕ್ಕದು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಒಂದು 10 ಹೆಸಳು ಅಷ್ಟು ಬೆಳ್ಳುಳ್ಳಿ ಹಾಕಿ 2-3 ವೀಳ್ಯದೆಲೆ ಹಾಕಿದೆ. ತುಪ್ಪದಲ್ಲಿ ಕರೆದಿರೋ ಬೆಳ್ಳುಳ್ಳಿ, ಈ ಥರ ತುಪ್ಪ ಕಾಯಿಸಿದಾಗ ಇರುತ್ತಲ್ಲ ಬೆಳ್ಳುಳ್ಳಿ, ವೀಳ್ಯದೆಲೆ, ಅವೆಲ್ಲ ಒಂಥರ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಇದೆ ಕೊತ್ತಂಬರಿ ಸೊಪ್ಪು. ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ದಲೇ ಇನ್ನೊಂದು 2 ಕಡಿ ಎಕ್ಸ್ಟ್ರಾನೇ ಹಾಕ್ತೀನಿ. ಇದು ಅಷ್ಟೇ, ಬೆಳ್ಳುಳ್ಳಿನೂ ಕೂಡ, ಗಾರ್ಲಿಕ್ ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಯಾರಿಗೆಲ್ಲ ಈ ಥರ ತುಪ್ಪ ಕರೆದಾಗ ಅದರಲ್ಲಿರೋ ವೀಳ್ಯದೆಲೆ, ಬೆಳ್ಳುಳ್ಳಿ ಎಲ್ಲ ಇಷ್ಟ ಆಗುತ್ತೆ, ತಿಂದಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಸ್ವೀಟ್ ಕಾರ್ನ ಮಾಡಿ ಈ ಥರ ಮಾಡಿಕೊಟ್ಟೆ. ಇನ್ನು ಅಡುಗೆಗೆ ಏನು ಹುಳ್ಳಿಕಾಳು, ಮೊಳಕೆ ಹುಳ್ಳಿಕಾಳಿತ್ತು, ಅದು ಸಾಂಬಾರು ಮಾಡೋಣ ಅಂತ. ಇದಕ್ಕೇನಿಲ್ಲ, ಸ್ವಲ್ಪ ಟೊಮೆಟೊ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಹಸಿದು. ಹಾಗೇನೆ ಈ ಹುಳ್ಳಿಕಾಳು ಲಾಸ್ಟ್ ಒಂದು 2 ಇಯರ್ಸ್ ಆಯಿತು, ಅಪ್ಪಾಜಿ ಊರಿಂದ ಕೊಟ್ಟು ಕಳಿಸಿದ್ರು.
ಹಾಗೆ ಇಟ್ಕೊಂಡಿದ್ದೆ. ಇದು ತೆಪ್ಲ ಅಂತ ನಮ್ಮ ಮನೆಯವ್ರು ಯಾವಾಗಲೂ ಇದನ್ನು ತೊಗೊಂಬಂದು ತಿಂತಾ ಇರ್ತಾರೆ. ಏನಿಲ್ಲ, ಚಪಾತಿಗೆ ಸ್ವಲ್ಪ ಮಸಾಲೆ ಹಾಕಿ ಕಸೂರಿ ಮೆಂತ್ಯ ಎಲ್ಲ ಹಾಕಿ ಇಟ್ಟಿರ್ತಾರೆ. ಸೊ ಅದನ್ನ ಇಷ್ಟಪಟ್ಟು ತಿಂತಾರೆ. ನೋಡಿ, ಹುಳ್ಳಿಕಾಳು ಸಾಂಬಾರು ಈಸಿ. ಮಕ್ಳಿಗೂ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಕಮ್ಮಿ ಇತ್ತು. ಮಕ್ಕಳು ಕೂಡ ಅದನ್ನು ಇಷ್ಟಪಟ್ಟು ತಿಂದರು. ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಮುದ್ದೆ ಮಾಡಿಕೊಟ್ಟೆ. ಇಬ್ಬರು ಕೂಡ ಮುದ್ದೆ ಇಷ್ಟಪಟ್ಟು ತಿಂದರು, ಮುದ್ದೆನೂ ತಿಂದರು. ಆಮೇಲೆ ನೆಕ್ಸ್ಟ್ ಡೇಗೂ ಈ ಸಾಂಬಾರಿತ್ತು, ಇದರಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿ ಮತ್ತೆ ಹಾಕಿಸ್ಕೊಂಡು ಊಟ ಮಾಡಿದ್ರು. ತುಂಬ ಇಷ್ಟ ಆಯಿತು ಅವ್ರಿಗೆ ಮೊಳಕೆ ಹುಳ್ಳಿಕಾಳು ಸಾರು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಇತ್ತು. ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಅಡುಗೆ ಸಾಂಬಾರ್ಗೆ ಏನಾದ್ರು ಮಾಡಿದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಖಾರನೂ ಇರುತ್ತೆ. ಈಗ ಒಂದು ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನನ್ನ ಮಗಳು ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತೀರಾ ನೀವು ಆ ವಿಡಿಯೋ ನೋಡಿದ್ರೆ. ಅದಾದಮೇಲೆ ಗೊತ್ತಾಗುತ್ತೆ ನಿಮಗೆ ಅವಳು ಕೆಲಸ ಎಷ್ಟು ಹೆಲ್ಪ್ ಮಾಡಿದಾಳೋ ಅಷ್ಟೇ ಕಿತಾಪತಿ ಕೆಲಸ ಮಾಡಿರ್ತಾಳೆ ಅಂತ. ನಾನು ಏನೋ ನನ್ನ ಮಗಳೆಲ್ಲ ಹೆಲ್ಪ್ ಮಾಡಿದ್ಲು ಅಂತ ಅಂದ್ಕೊಂಡ್ರೆ ಡಬಲ್ ಕೆಲಸ ಮಾಡಿಟ್ಬಿಟ್ಟು ಹೌದು, ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರಲ್ಲ ಹಂಗೆ. ಫಸ್ಟ್ ಖುಷಿ ಆಯ್ತು. ಏನು ಮಾಡ್ತಿದ್ದೀನ, ಏನು ಮಾಡ್ತಿದ್ದೆ ಕಂದ? ಇಷ್ಟೊಂದು ನೀನೇ ಬಿಡಿಸ್ತಮ್ಮ? ಇಷ್ಟನಾ ನಿಂಗೆ ಅವರೆಕಾಳು ಬಿಡ್ಸಕ್ಕೆ? ನೋಡಿದ್ಲಮ್ಮ, ಎಷ್ಟು ಚೆನ್ನಾಗಿ ಬಿಡಿಸಿದ್ಯಾ, ಗುಡ್ ಗರ್ಲ್ ಅಮ್ಮ. ನಿಂಗೆ ಇಷ್ಟನಾ? ಮತ್ತಿನ್ನೇನು ಇಷ್ಟ ನಿಂಗೆ? ಏನು ಕೆಲಸ ಮಾಡಕ್ಕೆ ಇಷ್ಟ? ಅಷ್ಟನಾ? ಆಯ್ತಮ್ಮ ಎಲ್ಲ. ಎಷ್ಟು ಚೆನ್ನಾಗಿ ಬಿಡಿಸಿಟ್ಟಿದ್ದಾಳೆ ಅಂದರೆ ನೋಡಿ, ಈ ಥರ ಸಿಪ್ಪೆನೆಲ್ಲ ತೊಗೊಂಡು ಒಂದು ಪ್ಲೇಟಿಗೆ ಹಾಕಿ ನೀರು ಹಾಕಿ ಇನ್ನೊಂದು ಬಟ್ಲು ತೊಗೊಂಡು ಸ್ಪೂನಲ್ಲಿ ಬಿಡಿಸಿರೋ ಕಾಳುಗಳು ಆ ಗ್ಲಾಸ್ ಒಳಗಿದೆ ನೋಡಿ, ಹಾಕಿ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ರು. ಹೀಗೆ ಕೂತಿ ಟೇಸ್ಟ್ ಇರ್ತಾರೆ ಮಕ್ಳದು. ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದ ನೆಕ್ಸ್ಟ್ ವಿಡಿಯೋ. ಬಾಯ್.